ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಮೀನು ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೀನು ಸಾಂಬಾರು ಮಾಡೋದು ತುಂಬ ಕಷ್ಟ ಅನ್ನೋರಿಗೆ ಈ ವಿಡಿಯೋ ಮಾಡಿರೋದು. ತುಂಬ ಸಿಂಪಲ್ಲಾಗಿ ಓವರ್ ಮಸಾಲೆ ಹಾಕದೆ ಮಾಡಿರೋಂಥ ರೆಸಿಪಿ ಇದು. ಮೊದಲಿಗೆ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ, ಹಾಗೆ 1 ಟೇಬಲ್ ಸ್ಪೂನ್ ಕಾಳು ಮೆಣಸು ಹಾಕ್ಕೊಂಡೆ. ನೆಕ್ಸ್ಟ್ ಇದಕ್ಕೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ಕೊಳ್ತೀನಿ. ಧನಿಯಾ ಹಾಕ್ಕೊಂಡು ನೆಕ್ಸ್ಟು ನಾನು ಇದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ನಾನು ಇದಕ್ಕೆ 1 ಇಂಚ್ ಶುಂಠಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ, ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ 7 ರಿಂದ 8 ಒಣಗಿದ ಮೆಣಸನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಈ ರೆಸಿಪಿ ಮಾಡ್ಬೋದು. ನೀವು ಒಂದು ಸರ್ತಿ ಮನೇಲಿ ಮಾಡಿ ನೋಡಿ, ತುಂಬ ಟೇಸ್ಟಿ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಈ ರೆಸಿಪಿ. ನೆಕ್ಸ್ಟ್ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಅಥವಾ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಎಲ್ಲ ಮಸಾಲೆನೂ ಇದರಲ್ಲೇ ಫ್ರೈ ಮಾಡಿಕೊಂಡು ರುಬ್ಕೊಂಡು ಮಾಡೋದಿದು ರೆಸಿಪಿ. ಹಾಗಾಗಿ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ನೆಕ್ಸ್ಟ್ ಒಂದು 5 ಹಸಿಮೆಣಸನ್ನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ರೆಸಿಪಿ ಮಾಡೋಕ್ಕೆ ಕಷ್ಟ ಆದರೆ ಈ ವಿಡಿಯೋ ನೋಡಿ, ಮನೇಲಿ ಒಂದು ಸರ್ತಿ ಮಾಡಿ ನೋಡಿ. ಈರುಳ್ಳಿ ಬ್ರೌನಿಷ್ ಬಂದಮೇಲೆ ನೆಕ್ಸ್ಟ್ ಇದಕ್ಕೆ 1-2 ಟೊಮೊಟೊನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ದಪ್ಪ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ. ನೆಕ್ಸ್ಟು 1.5 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ನೆಕ್ಸ್ಟು ಇದಕ್ಕೇ ಉಪ್ಪು ಹಾಕ್ಕೋಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಸ್ವಲ್ಪ ಫ್ರೈ ಆಗ್ತಾ ಬಂದಿದೆ, ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟ್ ಇದಕ್ಕೆ ತೆಂಗಿನ ತುರಿನ ಹಾಕ್ಕೋಬೇಕು. ನಾನಿಲ್ಲಿ 1 ಕಪ್ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ತೆಂಗಿನ ತುರಿ ಏನು ಜಾಸ್ತಿ ಬೇಡ, ನಾನು 1 kg ಮೀನಿಗೋಸ್ಕರ ಮಾಡ್ತಾ ಇರೋದು. ನೀವು ಮೀನು ಜಾಸ್ತಿ ಇದ್ದರೆ ಕ್ವಾಂಟಿಟಿ ಎಲ್ಲದನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಡ್ಬೇಕಾಗುತ್ತೆ. ತುಂಬ ಸಿಂಪಲ್ ಫ್ರೆಂಡ್ಸ್, ರೆಸಿಪಿ ಏನು ಭಾರಿ ಭಂಗ ಇಲ್ಲ. ಯಾವುದೇ ಮೀನು ಬೇಕಾದರೂ ಮಾಡ್ಬೋದು. ನೀವು ಯಾವುದೇ ಮೀನಿಗೋಸ್ಕರನೂ ಈ ರೆಸಿಪಿ ಮಾಡ್ಕೋಬೋದು. ನೀವು ಎಲ್ಲ ಒಂದೇ ಥರ ರೆಸಿಪಿ ತಿಂದು ಬೋರ್ ಆಗಿದ್ದವರಿಗೆ ಈ ರೆಸಿಪಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಈ ಮಸಾಲೆ ಎಲ್ಲ ಚಪ್ಪೆ ಆದ ನೆಕ್ಸ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ನೈಸಾಗಿ ರುಬ್ಕೋಬೇಕು ಇದನ್ನೀಗ. ಇದೆಲ್ಲ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ. ನೆಕ್ಸ್ಟ್ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟ್ ಒಂದು 4 ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ. ನೆಕ್ಸ್ಟ್ ಇದಕ್ಕೆ ಏನು ಹಾಕೋದೇ ಬೇಡ ಮಸಾಲೆ. ಇದಕ್ಕೆ ನೆಕ್ಸ್ಟ್ ಈಗ ಡೈರೆಕ್ಟಾಗಿ ರುಬ್ಕೊಂಡಿರೋಂತಹ ಖಾರ ಮಸಾಲೆನ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲು. ಯಾರಾದರೂ ನಿಮಗೆ ಫಿಶ್ ಫೇವ್ರೆಟ್ ಇರೋರಿಗೆ ಈ ರೆಸಿಪಿನ ಶೇರ್ ಮಾಡಿ, ಅವರು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಲಿ. ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋಣ. ಭಾರಿ ನೀರು ಮಾಡ್ಕೊಳ್ಬಾರ್ದು, ಮೀಡಿಯಮ್ ಹದ ದಪ್ಪ ಇದ್ದರೆ ಸಾಕು. ತುಂಬ ಗಟ್ಟಿನೂ ಇರೋದು ಬೇಡ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದಕ್ಕೆ ನೆಕ್ಸ್ಟು ಉಪ್ಪು ಹಾಕ್ಕೋಬೇಕು. ಟೇಸ್ಟಿಗೆ ಒಂದೆಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ಸಿಂಪಲ್ಲಾಗಿ ಮೀನು ಸಾಂಬಾರು ಮಾಡ್ಕೊಂಡ್ರಾಯ್ತು. ಮೀನು ಸಾಂಬಾರು ಅಂದರೆ ತುಂಬ ಕಷ್ಟ ಇರುತ್ತೆ, ಇದೊಂಥರ ಸಿಂಪಲ್ ರೆಸಿಪಿ. ನೆಕ್ಸ್ಟ್ ಇದನ್ನು ಮುಚ್ಕೊಂಡಿದ್ದೆ ನಾನು, ಮುಚ್ಚಿಟ್ಕೊಂಡು ಕುದಿಸ್ಕೋಬೇಕು. ನೋಡಿ, ಕುದೀತಾ ಬಂದಿದೆ. ಆ ನೊರೆ ಎಲ್ಲ ಹೋಗಬೇಕು, ಅಷ್ಟು ತನಕ ಕುದಿಸ್ಕೋಬೇಕು. ನೋಡಿ, ನೊರೆ ಎಲ್ಲ ಹೋಗ್ತಾ ಬಂದಿದೆ. ಇನ್ನೊಂದು ಸ್ವಲ್ಪ ಕುದ್ರೆ ಆಯಿತು. ನೋಡಿ, ನೊರೆ ಎಲ್ಲ ಹೋಗಿ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ. ಇದಕ್ಕೀಗ ನಾವು ಮೀನನ್ನು ಹಾಕ್ಕೋಬೇಕಾಗುತ್ತೆ.
ನೋಡಿ ನಾನಿಲ್ಲಿ ಡಿಸ್ಕೋ ಮೀನು ತೊಗೊಂಡಿದ್ದೆ, ಡಿಸ್ಕೋ ಮೀನು ಹಾಕ್ತಾಯಿದ್ದೀನಿ. 1 kg ಆಗೋಷ್ಟು ಮೀನಿದು. 1 kg ಆಗೋಷ್ಟು ಮೀನಿಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ಮಸಾಲೆನ ತೋರಿಸಿದ್ದೀನಿ. ನೀವು 1.5 kg 2 kg ಮೀನಿದ್ರೆ ನೀವು ಮಸಾಲೆನ ವೇರಿಯೇಷನ್ ಮಾಡ್ಕೋಬೋದು. ನೋಡಿ ಇದನ್ನು ಮೀನು ಹಾಕುವಾಗ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೋಬೇಕು. ಮೀಡಿಯಮ್ ಫ್ಲೇಮಿಗೆ ಇಟ್ಕೊಬೇಡಿ, ಸಿಮ್ಮಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ಮೀನು ತುಂಬ ಕರ್ಗಿ ಹೋಗಿಬಿಡುತ್ತೆ ಬೇಗ. ಸಿಮ್ಮಲ್ಲಿ ಇಟ್ಕೊಂಡು ಮೀನು ಬೇಯಿಸ್ಕೋಬೇಕು. ಮೀನು ಬೇಯೋಕ್ಕೇನು ಹೆಚ್ಚು ಟೈಮ್ ಹಿಡಿಯೋಲ್ಲ, ಒಂದು 10 ನಿಮಿಷ ಅಷ್ಟೇ ಮೀನು ಬೇಯೋಕ್ಕೆ ಟೈಮು. ಮೀನೆಲ್ಲ ಬೇಗ ಬೇಯುತ್ತೆ, ಜಾಸ್ತಿ ಟೈಮ್ ಹಿಡಿಯೋಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮಸಾಲೆ. ನೋಡಿ ಮೀನು ಬೇಯ್ತಾ ಬಂತು ಅನ್ನುವಾಗ ನಾನೀಗ ಕೊತ್ತಂಬರಿ ಸೊಪ್ಪು ಹಾಕಿಟ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪೆಲ್ಲ ಆಪ್ಷನ್, ನೀವು ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ತೊಂದರೆ ಇಲ್ಲ. ನೋಡಿ ಮೀನು ಚೆನ್ನಾಗಿ ಬೆಂದಿದೆ. ನೋಡಿ ಖಾರ ಎಲ್ಲ ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ ಮೀನಿಗೆ. ಮೀನು ತುಂಬ ಚೆಂದ ಬೆಂದು ಬಂದಿದೆ. ಜಾಸ್ತಿ ಜೋರು ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬಾರ್ದು, ಮೀನು ಫುಲ್ ಹುಡಿಯಾಗಿ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮೀನು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರೆಸಿಪಿ. ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಹೇಗೆ ಮೀನು ಸಾಂಬಾರು ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋಸ್ನ. ನೆಕ್ಸ್ಟ್ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ಹಾಗೂ ಸಿಂಪಲ್ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.